ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಕೆಂಪು ಸಮುದ್ರ ದಾಟುವಾಗ ದಾರಿ ಮಾಡಿದೆ, ವೈರಿಗಳ ಸೈನ್ಯವನ್ನು ನಾಶ ಮಾಡಿದೆ. ಅರಣ್ಯದಿ ನಿನ್ನ ಕರೆದಾಗ ದೇವ ಮನ್ನವ ನೀಡಿದೆ. ಸ್ತುತಿಪೇ ನಾ ಸ್ತುತಿಪೇ, ನೀವು ನನ್ನೊಂದಿಗಿರುವಿರಲ್ಲ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆ 44. ಕೇಳಿದೆವು ಕಿವಿಯಾರೆ ದೇವ ನೀ ಎಸಗಿದ ಘನ ಕಾರ್ಯಗಳನ್ನು. ದಾವೀದ ಮೋಶೆಯ ಕಾಲದಲ್ಲಿ ಇಲ್ಲದಿದ್ದರೂ ಸಹ ದೇವರು ಇಸ್ರಾಯೇಲ್ ಜನಾಂಗದ ಮಧ್ಯೆ ಮಾಡಿದಂಥ ಎಲ್ಲ ಅದ್ಭುತ ಕಾರ್ಯಗಳು, ಸೂಚನ ಕಾರ್ಯಗಳು, ಪವಾಡ ಕಾರ್ಯಗಳನ್ನು ವಿಶ್ವಾಸದಿಂದ ಅರಿಕೆ ಮಾಡಿದಂಥ ವ್ಯಕ್ತಿ. ಅವುಗಳನ್ನು ನೆನಪಿಗೆ ತಂದುಕೊಂಡು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ವ್ಯಕ್ತಿಯಾಗಿದ್ದ. ವಿವರಿಸಿಯರು ನಮ್ಮ ಪೂರ್ವಜರು ನಿನ್ನ ಮಹತ್ ಕಾರ್ಯಗಳನ್ನು. ದೇವಾ, ನೀನು ಎಂಥ ಮಹತ್ ಕಾರ್ಯಗಳನ್ನು ಮಾಡಿ ಇಸ್ರಾಯೇಲ್ ಜನಾಂಗವನ್ನು ಈಜಿಪ್ಟಿನ ದಾಸತ್ವದಿಂದ, ಫರೋಹನ ಮುಷ್ಟಿಯಿಂದ ನೀನು ಬಿಡುಗಡೆ ಮಾಡಿದೆ. ಕೆಂಪು ಸಮುದ್ರ ಇಬ್ಬಾಗ ಮಾಡಿದ್ದು, ಆಕಾಶದಿಂದ ಮನ್ನಾ ಸುರಿಸಿದ್ದು, ಬಂಡೆಯನ್ನು ಸೀಳಿ ಜೀವಜಲ ಕೊಟ್ಟಿದ್ದು, ಎದುರಿಗೆ ಬಂದ ಶತ್ರುಗಳನ್ನು ಓಡಿಸಿದ್ದು, ನೀನು ಮಾಡಿದ ಮಹತ್ ಕಾರ್ಯಗಳನ್ನೆಲ್ಲ ನಮ್ಮ ಪೂರ್ವಜರು ವಿವರಿಸುತ್ತಾ ಬಂದಿದ್ದಾರೆ. ಆದ ಕಾರಣ ಆ ಮಾತುಗಳನ್ನು ಕೇಳಿಸಿಕೊಂಡಿದ್ದ ದಾವೀದನಲ್ಲಿ ವಿಶ್ವಾಸ ಅಧಿಕವಾಯಿತು. ದೇವರ ವಾಕ್ಯವನ್ನು ಕೇಳುವುದರ ಮೂಲಕ, ದೇವರು ಮಾಡಿದ ಅದ್ಭುತ ಕಾರ್ಯಗಳನ್ನು ಕೇಳುವುದರ ಮೂಲಕ ನಮಗೆ ವಿಶ್ವಾಸ ಜಾಸ್ತಿ ಆಗುತ್ತದೆ. ಸೊ ನಾವು ನಮ್ಮ ಮಕ್ಕಳಿಗೆ ದೇವರು ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬಗಳಲ್ಲಿ ಪ್ರತಿನಿತ್ಯ ಮಾಡುತ್ತಿರುವ ಬಿಡುಗಡೆ, ಸೌಖ್ಯ, ಅದ್ಭುತ, ಸಂರಕ್ಷಣೆ ಮಕ್ಕಳಿಗೆ ಹೇಳಬೇಕು. ನೋಡು, ಪ್ರಾರ್ಥನೆ ಮೂಲಕ ಯೇಸು ಇದನ್ನು ಮಾಡಿಕೊಟ್ಟರು. ಪ್ರಾರ್ಥನೆ ಮೂಲಕ ಇದು ಬಿಡುಗಡೆ ಆಯಿತು. ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮನ್ನು ಈ ರೀತಿ ಕಾಪಾಡಿದರು. ಆ ಒಂದು ಮಾತುಗಳನ್ನು ಕೇಳುವಾಗ ಮಕ್ಕಳಲ್ಲಿ ಚಿಕ್ಕಂದಿನಿಂದಲೇ ದೈವ ವಿಶ್ವಾಸ ಅಧಿಕವಾಗಿ ಕಾರ್ಯ ಮಾಡುತ್ತದೆ. ಆದ ಕಾರಣ ಸರ್ವೇಶ್ವರದ ದೇವರು ಹೇಳಿದ್ದರು, ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ. ಇವತ್ತು ನಾವು ದೇವರು ಮಾಡಿದ ಮಹತ್ ಕಾರ್ಯಗಳನ್ನು ಪರರಿಗೆ ಸಾರದಿದ್ದರೂ ಅಟ್ಲೀಸ್ಟ್ ಕುಟುಂಬದವರಿಗೆ ಹೇಳೋಣ. ದೇವರ ಮಹಿಮೆಯನ್ನು ಪ್ರಚುರಪಡಿಸೋಣ. ಮಕ್ಕಳಲ್ಲಿ ಅದು ವಿಶ್ವಾಸವಾಗಿ ಕಾರ್ಯ ಮಾಡುತ್ತದೆ. ಧರ್ಮೋಪದೇಶ ಕಾಂಡ, ಯೇಸುವೆ ಸ್ತೋತ್ರ. ಒಂದೇ ಒಂದು ಸೆಕೆಂಡ್. ಧರ್ಮೋಪದೇಶ ಕಾಂಡ 6 ವಚನ 5-6. ಈ ದಿನ ನಾನು ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ನಾಟಿರಲಿ, ಇವುಗಳನ್ನು ನಿನ್ನ ಮಕ್ಕಳಿಗೆ ಮನದಟ್ಟಾಗಿಸು. ಹೇಳಿ, ನಮಗೆ ರೋಗ ಬಂದಾಗ ನಾನು ಧ್ಯಾನಕೂಟಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದೆ, ನಾನು ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟೆ, ಒಳ್ಳೆಯ ಪಾಪ ನಿವೇದನೆ ಮಾಡಿದೆ, ಈಗ ನನ್ನ ರೋಗ ಗುಣ ಆಗಿದೆ. ಹೀಗೆ ನೀವು ಮಕ್ಕಳಿಗೆ ದೇವರು ನಿಮ್ಮ ಜೀವನದಲ್ಲಿ ಮಾಡಿದ ಕಷ್ಟದಲ್ಲಿ, ಸಂಕಷ್ಟದಲ್ಲಿ, ಸಾಲದ ಸಮಯದಲ್ಲಿ ದೇವರ ಸಹಾಯವನ್ನು ನೀವು ವಿವರಿಸುವಾಗ ಅವರಿಗೆ ವಿಶ್ವಾಸ ಬರುತ್ತದೆ. ಇವುಗಳನ್ನು ನಿನ್ನ ಮಕ್ಕಳಿಗೆ ಮನದಟ್ಟಾಗಿಸು. ಮನೆಯಲ್ಲಿರುವಾಗಲೂ, ಪ್ರಯಾಣದಲ್ಲಿರುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳನ್ನು ಕುರಿತು ಪಾಠ ಹೇಳು. ಜ್ಞಾಪಕಾರ್ಥವಾಗಿ ಅವುಗಳನ್ನು ನಿನ್ನ ಕೈಗೆ ಕಟ್ಟಿಕೋ, ಜ್ಞಾಪಕ ಪಟ್ಟಿಯಂತೆ ಹಣೆಗೆ ತೊಟ್ಟುಕೋ. ನಿನ್ನ ಮನೆ ಬಾಗಿಲಿನ ನಿಲುವು ಪಟ್ಟಿಗಳಲ್ಲೂ ತಲೆ ಬಾಗಿಲಿನ ಮೇಲೂ ಇವುಗಳನ್ನು ಬರೆ. ದೇವರ ವಾಕ್ಯವನ್ನು ಬರೆ, ದೇವರು ಮಾಡಿದ ಮಹತ್ ಕಾರ್ಯಗಳನ್ನು ಬರೆ. ಹಳೆಯ ಒಡಂಬಡಿಕೆ ಎಲ್ಲ ಏನು? ಮೋಶೆಯಿಂದ ಬರೆಯಲ್ಪಟ್ಟ ವಿಮೋಚನ ಕಾಂಡ, ಯಾಜಕ ಕಾಂಡ, ಸಂಖ್ಯಾಕಾಂಡ, ಧರ್ಮೋಪದೇಶ ಕಾಂಡ ದೇವರ ವಾಕ್ಯಗಳೇ ಅಲ್ಲವೇ? ದೇವರು ಮಾಡಿದ ಮಹತ್ ಕಾರ್ಯಗಳನ್ನು ಅವರು ಬರೆದಿಟ್ಟಿರುವ ಕಾರಣ ಅದನ್ನು ಓದುವಾಗ ನಮಗೂ ಸಹ ವಿಶ್ವಾಸ ಅಧಿಕವಾಗುತ್ತದೆ. 2ನೇ ವಚನ. ಹೊರಗಟ್ಟಿದೆ ಪರಕೀಯರನ್ನು ನಮ್ಮ ಪೂರ್ವಜರನ್ನು ನೆಲೆಗೊಳಿಸಲು, ವಿನಾಶಗೊಳಿಸಿದೆ ಅನ್ಯರನ್ನು ನಮ್ಮವರನ್ನು ವಿಕಾಸಗೊಳಿಸಲು. ನಾಡ ಗೆದ್ದದು ನಮ್ಮವರ ಕತ್ತಿಯಲ್ಲ, ಜಯ ದೊರೆತದ್ದು ತಮ್ಮ ಭುಜಬಲದಿಂದಲ್ಲ. ಜಯ ತಂದಿತು ನಿನ್ನ ಬಲಹಸ್ತ, ನಿನ್ನ ಮುಖ ಕಾಂತಿ, ನಿನ್ನ ಭುಜಬಲ, ನೀ ತೋರಿದ ಅಚಲ ಪ್ರೀತಿ. ಇಸ್ರಾಯೇಲರನ್ನು ಹಾಲು ಜೇನು ಹರಿಯುವ ಕಾನಾನ್ ನಾಡಿನಲ್ಲಿ ಇರಿಸುವುದಕ್ಕಾಗಿ ದೇವರೇ ಅವರ ಪರವಾಗಿ ಹೋರಾಡಿ ಅವರಿಗೆ ವಿರುದ್ಧವಾಗಿ ಬಂದ ಅಮ್ಮೋನಿಯರು, ಮೋವಾಬ್ಯರು,
ಹಿಜ್ಜಿಯರು ಎಲ್ಲರನ್ನ, ಯಬೂಸಿಯರು 7 ರಾಜರುಗಳನ್ನ ದೇವರು ಅವರ ಜನಾಂಗಗಳನ್ನು ಓಡಿಸಿದರು. ಅದಕ್ಕೆ ಇಲ್ಲಿ ದಾವೀದರ್ಸ ಹೇಳ್ತಾನೆ, ನಮ್ಮ ಪೂರ್ವಜರು ಹಾಲು ಜೇನು ಹರಿಯುವ ನಾಡನ್ನ ವಶಪಡಿಸಿಕೊಂಡದ್ದು ಅವರ ಕತ್ತಿಯಿಂದಲ್ಲ, ಅವರ ಬಿಲ್ಲಿನಿಂದಲ್ಲ, ಅವರ ಬಲದಿಂದಲ್ಲ. ದೇವಾ, ನಿನ್ನ ಭುಜಬಲ, ನಿನ್ನ ಹಸ್ತದಲ್ಲಿರುವ ಪರಾಕ್ರಮ ಶಕ್ತಿ, ನೀನು ನಮ್ಮ ಪೂರ್ವಜರ ಮೇಲೆ ತೋರಿದ ಅಚಲವಾದ ಪ್ರೀತಿಯೇ ಇದಕ್ಕೆ ಕಾರಣ. ಜಕರ್ಯ 4:6, ನಮಗೆ ಜಯ ದೊರಕುವುದು ನಮ್ಮ ಸ್ವಂತ ಶಕ್ತಿಯಿಂದಲ್ಲ, ಬಲದಿಂದಲೂ ಅಲ್ಲ, ದೇವರ ಆತ್ಮರಿಂದಲೇ, ಪವಿತ್ರಾತ್ಮರ ಶಕ್ತಿಯಿಂದಲೇ. ಎಷ್ಟು ಅದ್ಭುತಕರವಾಗಿ ಅದನ್ನು ವಿವರಿಸ್ತಾರೆ ನೋಡಿ. ಯಾಕೋಬಿಗೆ ಜಯ ಗಿಟ್ಟಿಸಿದಾತ ನೀನಲ್ಲವೇ ದೇವ, ನನ್ನ ಅರಸ. ಶತ್ರುಗಳನ್ನು ಸದೆ ಬಡಿದವು, ಕತ್ತಿ ಕಟಾರಿ ನನಗೆ ರಕ್ಷಣೆ ತರುವುದಿಲ್ಲ, ಬಿಲ್ಲು ಬಾಣದಲ್ಲಿ ನಾನು ಭರವಸೆ ಇಡುವುದಿಲ್ಲ. ಅದಕ್ಕೆ ಯೆಹೋಶುವನು ಕೊನೆಯದಾಗಿ ತನ್ನ ಜನಾಂಗಕ್ಕೆ ಆಸ್ತಿ ಭಾಗ ಮಾಡಿಕೊಟ್ಟಾಗ ತನ್ನ ಜನರಿಗೆ ಹೇಳುವ ಮಾತು, ಯೆಹೋಶುವ 24:12, ಕಣಜದ ಹುಳುಗಳನ್ನು ನಿಮ್ಮ ಮುಂದಾಗಿ ಕಳುಹಿಸಿ ಅಮೋರಿಯರ ಅರಸರಿಬ್ಬರನ್ನು ಓಡಿಸಿ ಬಿಟ್ಟವು, ಇದು ನಿಮ್ಮ ಕತ್ತಿ ಬಿಲ್ಲುಗಳಿಂದ ಆದುದಲ್ಲ. ಯೆಹೋಶುವ 24:10 ತುಂಬ ಚೆನ್ನಾಗಿದೆ. ಬಿಳಾಮ ಇಸ್ರಾಯೇಲ್ ಜನಾಂಗರನ್ನ ಶಪಿಸುವುದಕ್ಕಾಗಿ ಬಂದ. ದೇವರು ಸಮ್ಮತಿ ಕೊಡದೇ ಇದ್ದ ಕಾರಣ ಬಿಳಾಮನ ಶಾಪಕ್ಕೆ ಗುರಿಯಾಗದಂತೆ ದೇವರು ಬಿಳಾಮನ ಮೂಲಕ ನಮ್ಮನ್ನು ಆಶೀರ್ವಾದ ಮಾಡಿದರಲ್ಲವೇ. ನಮ್ಮ ಸೈನ್ಯ ಬಲದಿಂದ ನಾವು ಜಯವನ್ನ ಪಡೆದುಕೊಂಡಿಲ್ಲ, ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದ್ದ ಕಾರಣ, ನಮ್ಮ ಪರವಾಗಿ ದೇವರೇ ಹೋರಾಡಿದ ಕಾರಣ ಕತ್ತಿ ಬಿಲ್ಲು ಬಾಣಗಳಿಂದ ನಾವು ಜಯ ಗಳಿಸಲಿಲ್ಲ, ಬದಲಾಗಿ ಸರ್ವೇಶ್ವರನ ನಾಮದ ಶಕ್ತಿಯಿಂದಲೇ ನಾವು ಜಯ ಗಳಿಸಿದೆವು ಎಂಬುದಾಗಿ. ಇದನ್ನೆಲ್ಲ ದಾವೀದರಸ ಈಗ ದೇವರಿಗೆ ಮಾತನಾಡ್ತಾ ಇದ್ದಾರೆ. ದೇವ, ಇಷ್ಟೊಂದು ಪವಾಡಗಳನ್ನು ಎಸಗಿದೆಯಲ್ಲವೇ ನಮ್ಮ ಪೂರ್ವಜರ ಕಾಲದಲ್ಲಿ, ನಮ್ಮ ಕಾಲದಲ್ಲಿಯೂ ಮಾಡು. ಯಾಕೆ ನಮ್ಮನ್ನು ಕೈ ಬಿಟ್ಟಿದ್ದಿ? ಯಾಕೆ ಈಗ ಅದ್ಭುತ ಕಾರ್ಯಗಳು, ಸೂಚನಾ ಕಾರ್ಯಗಳು, ರೋಗ ಸೌಖ್ಯಗಳು ನಡೆಯುತ್ತಿಲ್ಲ? ನಮ್ಮ ಮೇಲೆ ಕರುಣಿಸು, ಕಟಾಕ್ಷಿಸು ಎಂಬುದಾಗಿ. ಚೆನ್ನಾಗಿದೆ. 8ನೇ ವಚನ, ನಿನ್ನಲ್ಲಿಯೇ ದೇವ ಹೆಮ್ಮೆ ಪಡುವೆವು ಸತತ, ನಿನ್ನ ನಾಮವ ಸಂಕೀರ್ತಿಸುವೆವು ನಿರುತ. ಆದರೀಗ ನಮ್ಮನ್ನು ಕಡೆಗಣಿಸಿರುವೆ, ಕೈ ಬಿಟ್ಟಿರುವೆ, ನಮ್ಮ ಸೇನೆಗಳ ಸಂಗಡ ದೇವ ಹೊರಟು ಬರದೇ ಇರುವೆ, ಶತ್ರುಗಳಿಗೆ ಬೆಂಗೊಟ್ಟು ನಾವು ಓಡುವಂತೆ ಮಾಡಿರುವೆ. ಆದರೆ ದೇವ, ನಿನ್ನಿಂದ ಬೇರ್ಪಟ್ಟು ನಮ್ಮಿಂದೇನೂ ಮಾಡಲು ಸಾಧ್ಯವಿಲ್ಲ. ಇವತ್ತು ಶತ್ರುಗಳನ್ನು ಧೈರ್ಯವಾಗಿ ಎದುರಿಸಿದ ನಾವು ಶತ್ರುಗಳಿಗೆ ಭಯಪಟ್ಟು ಅವರಿಗೆ ಬೆನ್ನು ತೋರಿಸಿ ಓಡಿ ಹೋಗುವಂಥ ಸ್ಥಿತಿಯಲ್ಲಿದ್ದೇವೆ. ಯಾಕೆ? ನೀನು ನನ್ನೊಡನೆ ಇಲ್ಲ. ಅದನ್ನೇ ಯೋಹಾನ 15:4 ಪ್ರಭು ಯೇಸು ನುಡಿದದ್ದು. ಮೂಲ ಬಳ್ಳಿಯಿಂದ ಕವಲು ಬಳ್ಳಿ ಒಂದಾಗಿ ನೆಲೆಸದಿದ್ದರೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲು ಸಾಧ್ಯವಿಲ್ಲ. ನನ್ನಿಂದ ಬೇರ್ಪಟ್ಟು ನಿಮ್ಮಿಂದೇನೂ ಮಾಡಲು ಸಾಧ್ಯವಿಲ್ಲ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಸಮೃದ್ಧಿಯಾಗಿ ಫಲ ಕೊಡುವಿರಿ, ನೀವು ಅಭಿಷೇಕದಲ್ಲಿ ಜೀವಿಸುವಿರಿ. ಯಾಕೆ ನಾವೀಗ ಶತ್ರುಗಳಿಗೆ ಭಯಪಡುವಂಥ ಪರಿಸ್ಥಿತಿ? ರೋಗಗಳು, ಕಷ್ಟಗಳು, ಸಮಸ್ಯೆಗಳು ನಮ್ಮನ್ನು ಮುತ್ತಿಕೊಂಡಿವೆ. ನಾವು ಬೆನ್ನು ಕೊಟ್ಟು ಓಡುತ್ತಿದ್ದೇವಲ್ಲ. ಎಲ್ಲಿ ಬೆನ್ನು ಕೊಟ್ಟು ಓಡಿದ್ದು? ಯೆಹೋಶುವನ ಗ್ರಂಥ 7ನೇ ಅಧ್ಯಾಯದಲ್ಲಿ ಆಯಿ ಪಟ್ಟಣದ ವಿರುದ್ಧ ಜಯವನ್ನು ಪಡೆದುಕೊಳ್ಳಲು ಸಾಧ್ಯವಾಗದೆ ಎಷ್ಟೋ ಸಾವಿರ ಮಂದಿ ಸತ್ತಾಗ ಯೆಹೋಶುವ ಓಡಿ ಬಂದು ದೇವರ ಸನ್ನಿಧಾನದಲ್ಲಿ ಬೋರಲು ಬೀಳ್ತಾನೆ. ಯಾಕೆ ದೇವ ನಮಗೆ ಸೋಲು? ನೀನು ನಮ್ಮೊಟ್ಟಿಗೆ ಬಂದಿಲ್ಲ ಅನ್ನುವ ರೀತಿಯಲ್ಲಿ. ಶಾಪಗ್ರಸ್ತವಾದುದು ನಿಮ್ಮ ಮಧ್ಯದಲ್ಲಿದೆ, ಅದನ್ನು ತೆಗೆದು ಹಾಕಿದರೆ ದೇವರ ಪ್ರಸನ್ನತೆ ಮತ್ತೆ ನಿಮ್ಮಲ್ಲಿ ಕಾರ್ಯ ಮಾಡುವುದು. ಅಕಾನನ, ನಮಗೆ ಗೊತ್ತು, ಅಕಾನನ ದೇವರಿಗೆ ಮೀಸಲಾದ ವಸ್ತುಗಳನ್ನು ಕದ್ದು ಬಚ್ಚಿಟ್ಟುಕೊಂಡಿದ್ದ ಕಾರಣ ಅವನ ನಿಮಿತ್ತ ದೇವರ ಪ್ರಸನ್ನತೆ ಬಿಟ್ಟು ಹೋಯಿತು. ಇದುವರೆಗೂ ಜಯದಲ್ಲಿ ಮುನ್ನಡೆಯುತ್ತಿದ್ದ ಅವರು ಸೋಲನ್ನು ಅನುಭವಿಸಲು ಪ್ರಾರಂಭ ಮಾಡಿದರು. ಮತ್ತೆ ಆ ಪಾಪಕ್ಕೆ ಸಂಬಂಧಪಟ್ಟವೆಲ್ಲ ತೆಗೆದು ಬಿಸಾಡಿದ ಮೇಲೆ
ದೇವರ ಪ್ರಸನ್ನತೆ ಅವರನ್ನು ಮುನ್ನಡೆಸಲು ಪ್ರಾರಂಭವಾಯಿತು. ಒಂದು ಕ್ಷಣ ಕಾಲ ನಾವು ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಯೆರೆಮೀಯನ ಗ್ರಂಥ 17ನೇ ಅಧ್ಯಾಯ ವಚನ 5-6ರಲ್ಲಿ ನರ ಮಾನವರಲ್ಲಿ ವಿಶ್ವಾಸವಿಟ್ಟು ತನ್ನ ಸ್ವಂತ ಭುಜಬಲವನ್ನೇ ತನ್ನ ಸ್ವಂತ ಶಕ್ತಿ ಎಂದು ನಂಬಿಕೊಂಡು ದೇವರನ್ನೇ ತೊರೆದು ಸರ್ವೇಶ್ವರನನ್ನೇ ಮರೆತು ನರಜನ್ಮದವರಲ್ಲಿ ವಿಶ್ವಾಸವಿಟ್ಟವನು ನಂಬಿ ನಡೆಯುವವನು ಶಾಪಗ್ರಸ್ತನು. ಮರುಭೂಮಿಯಲ್ಲಿ ಬೆಳೆದ ಮುಳ್ಳುಗಿಡದಂತೆ ಅವನ ಜೀವನ. ಆದರೆ ನನ್ನ ಸ್ವಂತ ಶಕ್ತಿಯಿಂದಲ್ಲ, ನನ್ನ ಬಲದಿಂದಲ್ಲ, ನಾನೇನೂ ಅಲ್ಲ, ದೇವರ ಕೃಪೆಯಿಂದಲೇ, ಸರ್ವೇಶ್ವರನ ನಾಮದಿಂದಲೇ, ಆತ್ಮರಿಂದಲೇ ನನಗೆ ಜಯ ಎಂದು ಯಾವಾತನು ಸರ್ವೇಶ್ವರನನ್ನು ಆಶ್ರಯಿಸಿಕೊಳ್ಳುತ್ತಾನೋ ಅವನು ಧನ್ಯನು, ಭಾಗ್ಯವಂತನು, ಆಶೀರ್ವದಿಸಲ್ಪಟ್ಟವನು. ನದಿಯ ಬದಿಯಲ್ಲಿ ಬೆಳೆದ ಮರದಂತೆ ಅವನ ಎಲ್ಲ ಕೆಲಸಗಳಿಗೆ ಸಿಗುವುದು ಸಫಲತೆ. ಇಂದು ನಾವು ದೇವರನ್ನು ತೊರೆಯುವ ಮನಸ್ಸನ್ನು ಬಿಟ್ಟು ಬಿಡೋಣ. ಪಶ್ಚಾತ್ತಾಪದ ಮಾತುಗಳೊಂದಿಗೆ ಸರ್ವೇಶ್ವರನ ಪ್ರಸನ್ನತೆಯನ್ನು ಸೇರಿ ಬಂದಿದ್ದೇವೆ. ದೇವ, ನಿಮ್ಮಿಂದ ಬೇರ್ಪಟ್ಟು ನಮ್ಮಿಂದೇನು ಮಾಡಲು ಸಾಧ್ಯವಿಲ್ಲ ಎಂದು ನಮ್ಮನ್ನೇ ನಾವು ಒಪ್ಪಿಸಿಕೊಟ್ಟು, ದೇವ ನೀವು ಬನ್ನಿ, ನಮ್ಮ ಕುಟುಂಬದ ಅರಸರಾಗಿ ಆಳ್ವಿಕೆ ಮಾಡಿ, ನಮ್ಮ ಕೆಲಸ ಕಾರ್ಯಗಳಿಗೆ ಮುಂದಾಗಿ ನೀವು ಹೋಗಿರಿ, ನೀವು ನಮ್ಮ ಜೀವನವನ್ನು ಮುನ್ನಡೆಸಿರಿ, ನಮಗೆ ಕ್ಷೇಮಕರವಾದ ಮಾರ್ಗವನ್ನು ಬೋಧಿಸಿ ಕ್ಷೇಮಕರವಾದ ಮಾರ್ಗದಲ್ಲಿ ನಮ್ಮ ಕೈ ಹಿಡಿದು ನೀವು ಮುನ್ನಡೆಸಿರಿ. ದೇವರು ನಮಗೆ ಮುಂಬಲವಾಗಿ ಹೊರಟು ಬರುವಾಗ ಬೆಟ್ಟ ಗುಡ್ಡಗಳು ಚದುರಿಸಲ್ಪಡುವವು, ನಮ್ಮ ದಾರಿ ಸರಾಗವಾಗುವುದು. ಸರ್ವೇಶ್ವರನಲ್ಲಿ ವಿಶ್ವಾಸವಿಟ್ಟವನು ಧನ್ಯನು, ಭಾಗ್ಯವಂತನು. ಅವನ ಮನೆಯಲ್ಲಿ ಸಂಪತ್ತು, ಸಮೃದ್ಧಿ, ಆಶೀರ್ವಾದ, ಅಭಿಷೇಕ, ಆರೋಗ್ಯ, ಸುಕ್ಷೇಮವಿರುವುದು. ದೇವರ ವಿಶ್ವಾಸ ಇನ್ನೂ ನಮ್ಮಲ್ಲಿ ದೃಢವಾಗುವಂತೆ ಆ ವಿಶ್ವಾಸದ ವರದಿಂದ ಪವಿತ್ರಾತ್ಮರು ನಮ್ಮೊಬ್ಬೊಬ್ಬರನ್ನು ಅಭಿಷೇಕಿಸಲಿ. ಮತ್ತೊಂದು ಆವರ್ತಿ ಪ್ರಭು ಯೇಸುವಿಗೆ ಹೇಳೋಣ, ಯೇಸುವೇ, ಇದುವರೆಗೂ ನಮ್ಮನ್ನು ಮುನ್ನಡೆಸಿದ್ದು ನಿನ್ನ ಕೃಪೆಯೇ, ಇನ್ನು ಮುಂದೆಯೂ ನಮ್ಮ ಜೀವನವನ್ನು ಮುನ್ನಡೆಸುವುದು ನಿನ್ನ ಕೃಪೆಯೇ ಆಗಿದೆ. ನಿನ್ನಿಂದ ಬೇರ್ಪಟ್ಟು ನಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ. ನಮ್ಮ ಕುಟುಂಬದ ಅರಸನಾಗಿ, ನಮ್ಮ ಜೀವನದ ಒಡೆಯನಾಗಿ ನೀವು ನಮ್ಮನ್ನು ಆಳ್ವಿಕೆ ಮಾಡಿರಿ. ಪರಿಶುದ್ಧಾತ್ಮರು ನಮ್ಮ ಜೀವಾಳ ಮಾರ್ಗದರ್ಶಕರಾಗಿದ್ದು ನಮ್ಮನ್ನು ಮುನ್ನಡೆಸಲಿ. ಮೋಶೆಯ ಕಾಲದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳು, ಸೂಚನ ಕಾರ್ಯಗಳು ನಮ್ಮ ಕಾಲದಲ್ಲಿಯೂ ನೆರವೇರುವಂತೆ ನಮ್ಮನ್ನು ಶಕ್ತಿಯುತ ಸಾಧನಗಳನ್ನಾಗಿ ಮಾರ್ಪಡಿಸಿರಿ. ದೇವರ ಮಹಿಮೆಗೆ ಸಾಕ್ಷಿಗಳಾಗುವಂತೆ ನಮ್ಮ ಕುಟುಂಬಗಳನ್ನು ಆಶೀರ್ವದಿಸಿರಿ. ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ದೇವರು ಅವರ ಮಹತ್ ಕಾರ್ಯಗಳು ಕುಂದಿ ಹೋಗಿಲ್ಲ, ಬದಲಿಗೆ ನಮ್ಮ ಪಾಪಗಳೇ ದೇವರಿಂದ ನಮ್ಮನ್ನು ವಿಮುಖರನ್ನಾಗಿ ಮಾಡಿದೆ. ಮತ್ತೆ ಪಶ್ಚಾತ್ತಾಪ ಪಟ್ಟು ದೇವರಿಗೆ ಅಭಿಮುಖರಾದಾಗ ದೇವರ ಮಹಿಮಾ ಕಾರ್ಯಗಳು ನಮ್ಮಲ್ಲಿಯೂ, ನಮ್ಮ ಕುಟುಂಬದಲ್ಲಿಯೂ, ನಮ್ಮ ಸಮಾಜದಲ್ಲಿ ಪ್ರಾರಂಭವಾಗುತ್ತದೆ. ಎಲಿಯನು ನಮ್ಮಂತೆ ಸಾಧಾರಣ ಮನುಷ್ಯ. ಆತನು ದೇವರೊಟ್ಟಿಗೆ ಸತ್ಸಂಬಂಧದಲ್ಲಿದ್ದ ಕಾರಣ ಮಳೆ ಇಡೀ ಊರಿಗೆ ಆಶೀರ್ವಾದವಾಗಿ ಮಾರ್ಪಾಡಾಯಿತು. ಪ್ರಾರ್ಥನೆ ಮಾಡೋಣ, ದೇವರೊಟ್ಟಿಗೆ ಸತ್ಸಂಬಂಧದಲ್ಲಿ ಇರೋಣ, ಜಯಶಾಲಿಗಳಾಗಿ ಜೀವಿಸೋಣ. ಥ್ಯಾಂಕ್ ಯು.